BSc ಇನ್ ಜಿಯಾಲಜಿ ಮುಗಿಸಿ ಬೆಂಗಳೂರಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕನಾಗಿ ಸೇರಿ ಜಾಯಿಂಟ್ ಡೈರೆಕ್ಟರ್ ಜಂಟಿ ನಿರ್ದೇಶಕನಾಗಿ ರಿಟೈರ್ಡ್ ಆಗಿದ್ದೇನೆ. 36 ವರ್ಷಗಳ ಕಾಲ ನಾನು ಸರ್ಕಾರಿ ಸೇವೆಯನ್ನು ಮಾಡಿದ್ದೇನೆ. ನಂತರ 10 ವರ್ಷಗಳ ಕಾಲ ಮ್ಯಾಂಗನೀಸ್ ಮತ್ತು ಐರನ್ ಕಂಪನಿಗಳಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸಗಳು ಮಾಡಿದೆ. ಮೊದಲನೇದಾಗಿ VS ಲಾರ್ಡ್ ಆ್ಯಂಡ್ ಸನ್ಸ್, ಇನ್ನೊಂದು ಕೃಷ್ಣ ಪಿಂಗ್ ಲಿಮಿಟೆಡ್ ಅಂತ 2 ದೊಡ್ಡ ಕಂಪನಿಗಳು ಸುಮಾರು ವ್ಯವಹಾರ 2000ರಿಂದ 2500 ಕೋಟಿಗಳ ವ್ಯವಹಾರ ನಡೆಸುತ್ತವೆ. ಅದರಲ್ಲಿ ಬೇಸಿಕಲಿ ಐರನ್ ಓರ್ ಎಕ್ಸ್ಪೋರ್ಟ್ ಆಗ್ತಿದ್ದು ಚೈನಾಗೆ. ಮ್ಯಾಂಗನೀಸ್ ಈಗಲೂ ಸಹ ಇಂಡಿಯಾದಲ್ಲಿ ಬಹಳಷ್ಟು ಉಪಯೋಗ ಆದ್ರೂ ಹೊರಗಡೆಗೆ ಎಕ್ಸ್ಪೋರ್ಟ್ ಆಗ್ತಾಯಿದೆ. ಈ ರೀತಿಯಾಗಿ ನನ್ನ ಖನಿಜ ಕ್ಷೇತ್ರದಲ್ಲಿ ನಾನು ಸುಮಾರು 46 ವರ್ಷಗಳ ಕಾಲ ನಾನು ಸೇವೆ ಸಲ್ಲಿಸಿದ್ದೀನಿ. ಇದು ನನ್ನ ಕ್ರೀಡಾ ಮನೋಭಾವ ಬಹಳ ನನಗೆ ಮೊದಲಿನಿಂದನೂ ಅಂಟಿಕೊಂಡಿದೆ. ನಾನು ಮೈಸೂರಿನಲ್ಲಿ ಸ್ಟ್ರೀಟಲ್ಲಿ ನಾವು ಅಂಬರೀಷ ಇವರೆಲ್ಲ ದಿವಂಗತ ಅಂಬರೀಷ್ ಅವರೆಲ್ಲ ಕ್ರಿಕೆಟ್ ಆಡ್ತಾಯಿದ್ವಿ. ನಂತರ ನಾನು ಮೈಸೂರಿಗೆ ಬಂದ ಮೇಲೆ ಮೈಸೂರಲ್ಲೇ ಸ್ಟಾರ್ಟ್ ಮಾಡಿದೆ ಟೆನ್ನಿಸು. ಅಲ್ಲಿ ಸುಮಾರು ಕರ್ನಾಟಕ ಮೈಸೂರು ಟೆನ್ನಿಸ್ ಕ್ಲಬ್ಬಲ್ಲಿ ಟೆನ್ನಿಸ್ ಸ್ಟಾರ್ಟ್ ಮಾಡಿ ಬೆಂಗಳೂರಿಗೆ ಬಂದು ಇಲ್ಲಿ KSLTA ನಾನು ಟೆನ್ನಿಸ್ ಆಡ್ತಾಯಿದ್ದೆ. ನಂತರ ಮಲ್ಲೇಶ್ವರಂ ಕ್ಲಬ್ಬು, ಸೆಂಚುರಿ ಕ್ಲಬ್ಬಲ್ಲಿ ನಾನು ಟೆನ್ನಿಸ್ ಬಹಳ ವರ್ಷಗಳ ಆಡಿ ಅದರಲ್ಲೂ ಸಹ ಕೆಲವು ಟ್ರೋಫಿಗಳನ್ನು ಪಡೆದಿದ್ದೇನೆ. ನಂತರ ನನ್ನ ವಯಸ್ಸು ಸ್ವಲ್ಪ ಹೆಚ್ಚಾಗ್ತಾಗಿಲ್ಲ, 60 ವರ್ಷ ಆಗ್ತಿದ್ದಂಗೆಲ್ಲ ನನ್ನ ಶ್ರೀಮತಿಯವರು ಹೇಳಿದ್ರು, ನಿಮಗೆ ವಯಸ್ಸಾಗ್ತಾ ಇದೆ, ಟೆನ್ನಿಸ್ ಆಡೋದು ಭಾಳ ಕಷ್ಟ, ಆದ್ದರಿಂದ ನೀವು ಗಾಲ್ಫ್ಗೆ ನೀವು ಸ್ವಿಚ್ ಓವರ್ ಆಗಿ ಅಂತ ಹೇಳಿದ್ರು. ಅದು ಒಳ್ಳೆಯ ಸಲಹೆ, ನಿಜವಾದ ಒಳ್ಳೆಯ ಬುದ್ಧಿವಾದ ಅನ್ನಿಸ್ತು ನನಗೂ. ಯಾಕೆಂದರೆ ವಯಸ್ಸಾಗ್ತಾ ನಮ್ಮ ಬಾಡಿ ಕಂಡೀಷನ್ನು ಬಹಳ ವೀಕ್ ಆಗ್ತಿರುತ್ತೆ. ನಾನು ಗಾಲ್ಫ್ಗೆ ಸ್ವಿಚ್ ಓವರ್ ಆಗಿ ಸುಮಾರು 8 ವರ್ಷಗಳಿಂದ ನಾನು ಗಾಲ್ಫ್ ಆಡ್ತಾ ಇದ್ದೀನಿ. ಇದುವರೆಗೂ ನಾನು 24 ಟ್ರೋಫಿಗಳನ್ನು ಗೆದ್ದಿದ್ದೀನಿ. ಇದು 24ನೇದು. 23 ಹೊರಗಡೆಯಿಂದ ಆಗಿದೆ, ಇದು 24ನೇ ಟ್ರೋಫಿ. ಕೊಡಗಿನಲ್ಲಿ ಗೆದ್ದಿದ್ದೀನಿ, ಮೈಸೂರಲ್ಲಿ ಗೆದ್ದಿದ್ದೀನಿ, ಮೈಸೂರಲ್ಲಿ ಕೊಡವ ಕಪ್ಪನ್ನು ಗೆದ್ದಿದ್ದೀನಿ, ವಿಶ್ವಮಾನವ ಕಪ್ ಗೆದ್ದಿದ್ದೀನಿ, ಮಲೇಷ್ಯಾದಲ್ಲಿ ಅಲ್ಲಿ ಇಂಟರ್ನ್ಯಾಷನಲ್ ಟೂರ್ನಮೆಂಟಲ್ಲೂ ಸಹ ಗೆದ್ದಿದ್ದೀನಿ. ನಂತರ ಇಲ್ಲಿ ಬೆಂಗಳೂರು ಸುತ್ತಮುತ್ತ ಎಲ್ಲ ಗಾಲ್ಫ್ಗಳಲ್ಲೂ ಗೆದ್ದಿದ್ದೀನಿ. ಇಲ್ಲಿ ಬ್ಯಾಂಗ್ಳೂರು ಗಾಲ್ಫ್ ಕ್ಲಬ್ಬಲ್ಲಿ ಇದು 3ನೇ ಟ್ರೋಫಿ. ಹೋದ ಸರಿ 1 ಟ್ರೋಫಿ ಬಂತು, ಸೀನಿಯರ್ಸ್ ಟ್ರೋಫಿ. ಈ ಸರಿಯಲ್ಲಿ ಏಪ್ರಿಲಲ್ಲಿ 2 ಟೂರ್ನಮೆಂಟ್ ಗೆದ್ದೆ. ಅದರಲ್ಲಿ ಗವರ್ನರ್ಸ್ ಕಪ್ಪು ಬಹಳ ಮಹತ್ವವಾದ ಕಪ್ಪು. ಅದಕ್ಕೆ ಇದು ಒಂದು ದೊಡ್ಡ ಸಮಾರಂಭ ಮಾಡಿ ನನಗೆ ಟ್ರೋಫಿಯನ್ನು ಕೊಟ್ಟಿದ್ದಾರೆ. ನನಗೆ ಭಾಳ ಸಂತೋಷ. ಇದೇ ರೀತಿ ಇದೇ ಉತ್ಸಾಹದಿಂದ ನಾನು ಗಾಲ್ಫನ್ನು ಕಂಟಿನ್ಯೂ ಮಾಡ್ತೀನಿ. ಫ್ಯಾಮಿಲಿ ಸೈಡ್ ಬಂದರೆ ನನ್ನ ಶ್ರೀಮತಿ ಭ್ರಮರ ಬಹಾದೂರ್ ಅಂತ ಪ್ರೊಫೆಸರ್ ಆಫ್ ಸೋಷಿಯಾಲಜಿ, ಅವರಿಲ್ಲೇ ಮಹಾರಾಜಾಸ್ ಕಾಲೇಜಲ್ಲಿ ಕೆಲಸ ಮಾಡ್ತಿದ್ರು, ಕೊಲೇಜಿಯೇಟ್ ಆಫ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ. ಅವರು ಸಹ 36 ವರ್ಷಗಳ ಸೇವೆ ಸಲ್ಲಿಸಿ ನನಗೆ ಅಪಾರ ನನಗೆ ಸಪೋರ್ಟನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಅವರ ಸಪೋರ್ಟ್ ಸಿಗದೆ ಇದ್ದರೆ ಅಥವಾ ಮಕ್ಕಳ ಸಪೋರ್ಟ್ ಸಿಗದೇ ಇದ್ದರೆ ನಾವು ಮಹತ್ತರ ಘಟಕಕ್ಕೆ ಹೋಗೋಕ್ಕೆ ಸಾಧ್ಯ ಇರೋಲ್ಲ. ಆದರೆ ನನ್ನ ಶ್ರೀಮತಿಗೆ ನಾನು ಕೃತಜ್ಞತೆ ಸಲ್ತಾ ತಾವೆಲ್ಲ ಇವತ್ತು ನನಗೆ ಇಂಟರ್ವ್ಯೂ ಮಾಡಿದ್ದೀರಾ. ಐ ಆಮ್ ಎಕ್ಸ್ಟ್ರೀಮ್ಲಿ ಥ್ಯಾಂಕ್ಫುಲ್ ಟು ಯು. ತಮ್ಮೆಲ್ಲರಿಗೂ ಧನ್ಯವಾದಗಳು. ಮೇಡಮ್, ಇದುವರೆಗೂ ಮೊದಲು ಎಲ್ಲೆಲ್ಲಿ ಏನೇನು ಸ್ಪರ್ಧೆ ಮಾಡಿದ್ರಿ ಗಾಲ್ಫಲ್ಲಿ? ನಾನು ಸುಮಾರು 12 ವರ್ಷದಿಂದ ಗಾಲ್ಫ್ ಆಡ್ತಾ ಇದ್ದೀನಿ. 2017 ವಿನ್ ಆಗಿದ್ದೆ. ಅದ ನಂತರ ಈ ಸರಿ ವಿನ್ ಆಗ್ತಾ ಇದ್ದೀನಿ. ತುಂಬ ಖುಷಿ ಇದೆ. ಸೊ ದಿಸ್ ಫಸ್ಟ್ ಯು ಗಾಟ್ ದಿಸ್? No, this is second time I'm getting this. ಸೆಕೆಂಡ್ ಟೈಮ್? Yeah. ಟೋಟಲ್ ಎಷ್ಟು ಕಪ್ ಹೋಗಿದ್ದೀರಿ? ಕಪ್ಪು ಲೆಕ್ಕ ಇಲ್ಲ, ಸುಮಾರು ಗೆಲ್ತಾನೆ ಇರ್ತೀನಿ. ಬಟ್ ದಿಸ್ ಇಸ್ ಎ ವೆರಿ ಪ್ರೆಸ್ಟೀಜಿಯಸ್ ಕಪ್. ಸೊ ಖುಷಿ ಇದೆ. ಮೇಡಮ್, ಇದು ಗಾಲ್ಫ್ ಅನ್ನೋದಕ್ಕೆಲ್ಲ ಸ್ಫೂರ್ತಿ ಯಾರು? ಸ್ಫೂರ್ತಿ ನನ್ನ ಮಗನಿಂದ ಈ ಸ್ಪೋರ್ಟಿಗೆ ಬಂದೆ ನಾನು. ಮೇ ಬಿ ಆ ಹಿಡನ್ ಫ್ಲೇರ್ ನನ್ನಲ್ಲಿತ್ತು ಅನಿಸುತ್ತೆ. ಸೊ ಐ ಆಮ್ ಕಂಟಿನ್ಯೂಯಿಂಗ್ ದ್ಯಾಟ್. ಸರ್ ಕೂಡ ಒಂದು ಕಪ್ ಗೆದ್ದಿದ್ದಾರೆ ಅಲ್ಲ? ಅವರು ರಾಜಕೀಯದಲ್ಲಿ ಇದ್ದಾರೆ. ಸೊ ಅವರು ಮತ್ತು ಮಗ ಎಲ್ಲನೂ ಮನೆ ಕಡೆಯಿಂದ ತುಂಬ ಸ್ವಾತಂತ್ರ್ಯ ಕೊಟ್ಟು ಎನ್ಕರೇಜ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಬಂದು ಇಲ್ಲಿ ಆಡಲಿಕ್ಕೆ ಮತ್ತು ಸಾಧಿಸಲಿಕ್ಕೆ ಹೆಲ್ಪ್ ಆಗಿದೆ. ಗಾಲ್ಫ್ ಬಗ್ಗೆ ಇದು ಶ್ರೀಮಂತರ ಆಟ ಅಂತ ಹೇಳಿ ಯಾವಾಗಲೂ ಜನರು ಇದು ಮುಂಚಿಂದ ಹಾಗೆ ಬಂದ್ಬಿಟ್ಟಿದೆ. ಗಾಲ್ಫ್ ಇಸ್ ಎ ವೆರಿ ಎಲೀಟ್ ಪೀಪಲ್ಸ್ ಗೇಮ್ ಅಂತ. ಮತ್ತು ಓನ್ಲಿ ದೋಸ್ ಪೀಪಲ್ ಕ್ಯಾನ್ ಅಫೋರ್ಡ್ ಫಾರ್ ದಿಸ್ ಅನ್ನೋದು ಇದೆ. ಆ್ಯಂಡ್ ಇಟ್ ಇಸ್ ಓಲ್ಡ್ ಮ್ಯಾನ್ ಗೇಮ್ ಅಂತಲೂ ಇತ್ತು. ಆ ಥರ ಏನಿಲ್ಲ, ಎಲ್ಲರೂ ಬಂದು ಆಡಬಹುದು. ಓನ್ಲಿ ಥಿಂಗ್ ಇಸ್ ಆಡಬೇಕು ಅನ್ನೋ ಒಂದು ಪ್ಯಾಷನ್ ಇರಬೇಕು, ಡೆಡಿಕೇಶನ್ ಬೇಕು ಅಷ್ಟೇ. ನಾವು
ಇದು ತುಂಬ ಜನಕ್ಕೆ ರೀಚ್ ಆಗ್ತಾ ಇದೆ. ತುಂಬ ಗಾಲ್ಫ್ ಕೋರ್ಸಸ್ ಬಂದಿದೆ, ಕೋಚಸ್ ಇದ್ದಾರೆ, ಆ್ಯಂಡ್ ಲಾಟ್ ಆಫ್ ಟೆಕ್ನಿಕ್ಸ್ ಆರ್ ಕಮಿಂಗ್ ಟು ಇಂಪ್ರೂವ್ ದೇರ್ ಸ್ವಿಂಗ್ ಅದೆಲ್ಲನೂ. ಸೊ ಜನಗಳು ಬಂದು ಇದರ I mean they have to participate and play more. ಥ್ಯಾಂಕ್ ಯು.